ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದ ಪ್ರಸಿದ್ಧ ತೊಟ್ಟಿಲು ಮತ್ತೆ ರಾಜ್ಯದ ಗಮನ ಸೆಳೆದಿದೆ. ಕನ್ನಡ ಚಿತ್ರರಂಗದ ನಟ ಧನಂಜಯ್ ತಮ್ಮ ಮಗನಿಗಾಗಿ ಕಲಘಟಗಿಯ ವಿಶೇಷ ತೊಟ್ಟಿಲನ್ನು ಆರ್ಡರ್ ಮಾಡಿರುವ ಸುದ್ದಿ ಈಗ ಸ್ಥಳೀಯರಲ್ಲಿ ಹೆಮ್ಮೆಯ ಭಾವ ಮೂಡಿಸಿದೆ. 4 ತಲೆಮಾರುಗಳಿಂದ ಮುಂದುವರೆದಿರುವ ಈ ಕೈಚಳಕದ ಪರಂಪರೆ ಇದೀಗ ರಾಜ್ಯದ ಗಡಿ ದಾಟಿ ಖ್ಯಾತಿ ಗಳಿಸಿದೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಮಲೆನಾಡಿನ ಸೊಬಗು, ಮರದ ಕೈಚಳಕ ಮತ್ತು ಸಂಪ್ರದಾಯದ ಮಿಶ್ರಣ ಇದೇ ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದ ಹೆಸರಾಂತ ತೊಟ್ಟಿಲಿನ ವೈಶಿಷ್ಟ್ಯ. ಕಳೆದ 4 ತಲೆಮಾರುಗಳಿಂದ ಸಾಹುಕಾರ ಕುಟುಂಬ ತಯಾರಿಸುತ್ತಿರುವ ಈ ತೊಟ್ಟಿಲುಗಳು ಈಗ ರಾಜ್ಯದ ಅನೇಕ ಗಣ್ಯರ ಮನೆಗೂ ತಲುಪಿವೆ. ಕೈ ಕೆತ್ತನೆ, ಸಂಪ್ರದಾಯಬದ್ಧ ವಿನ್ಯಾಸ ಮತ್ತು ಮಗುವಿನ ಆರೋಗ್ಯವನ್ನ ಗಮನದಲ್ಲಿಟ್ಟುಕೊಂಡು ತಯಾರಾಗಿರುವ ಈ ತೊಟ್ಟಿಲುಗಳು ವಿಶೇಷ ಗುರುತನ್ನ ಪಡೆದಿದೆ. ಇದೀಗ ಕನ್ನಡ ಚಿತ್ರರಂಗದ ನಟ ಡಾಲಿ ಧನಂಜಯ್ ತಮ್ಮ ಮಗನಿಗಾಗಿ ಕಲಘಟಗಿಯ ವಿಶೇಷ ತೊಟ್ಟಿಲನ್ನ ಆರ್ಡರ್ ಮಾಡಿದ್ದು ಕೆಲವೇ ದಿನಗಳಲ್ಲಿ ಅದು ಅವರ ಮನೆ ತಲುಪಲಿದೆ. ಸ್ಥಳೀಯರ ಪ್ರಕಾರ ಈ ಹಿಂದೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಸಹ ತಮ್ಮ ಮೊಮ್ಮಕ್ಕಳಿಗಾಗಿ ಇದೇ ತೊಟ್ಟಿಲನ್ನ ತಯಾರಿಸಿಕೊಂಡಿದ್ದರು ಎನ್ನಲಾಗಿದೆ. ಅಷ್ಟೇ ಅಲ್ಲದೆ ನಟ ಯಶ್ ಹಾಗೂ ಅಂಬರೀಶ್ ಅವರು ತಮ್ಮ ಮಕ್ಕಳಿಗೆ ಇದನ್ನ ಉಡುಗೊರೆಯಾಗಿ ನೀಡಿದ್ರು ಎನ್ನಲಾಗ್ತಿದೆ. ಬಳಿಕ ಅಂಬರೀಶ್ ಪುತ್ರ ಅಭಿಷೇಕ್ ಅವರ ಮಗುವಿಗೂ ಯಶ್ ಇದೇ ತೊಟ್ಟಿಲನ್ನ ಉಡುಗೊರೆಯಾಗಿ ನೀಡಿದ್ದಾರೆ ಎಂದು ಸ್ಥಳೀಯರು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ. ಇನ್ನು ಚಿತ್ರರಂಗ ಮಾತ್ರವಲ್ಲದೆ ಮಾಜಿ ಮುಖ್ಯಮಂತ್ರಿ ರಮೇಶ್ ಕೃಷ್ಣ ಹೆಗಡೆ ಸೇರಿದಂತೆ ಅನೇಕ ರಾಜಕಾರಣಿಗಳು, ಉದ್ಯಮಗಳು ಮತ್ತು ಅಧಿಕಾರಿಗಳ ಮನೆಯಲ್ಲೂ ಕಲಘಟಗಿ ತೊಟ್ಟಿಲು ಸ್ಥಾನ ಪಡೆದಿದೆ. ಸ್ಥಳೀಯ ಕಲಾವಿದರ ಪರಿಶ್ರಮ ಮತ್ತು ಪರಂಪರೆಯ ಸಂಕೇತವಾಗಿರುವ ಈ ತೊಟ್ಟಿಲುಗಳು ಈಗ ಧಾರವಾಡ ಜಿಲ್ಲೆಯ ಸಾಂಸ್ಕೃತಿಕ ಹೆಮ್ಮೆಯಾಗಿ ಗುರುತಿಸಿಕೊಂಡಿವೆ. ಒಟ್ಟಾರೆ ಕೈಚಳಕ, ಪರಂಪರೆ ಮತ್ತು ಸಾಂಸ್ಕೃತಿಕ ಸಂಕೇತವಾಗಿರುವ ಕಲಘಟಗಿಯ ತೊಟ್ಟಿಲು ಈಗ ಕನ್ನಡ ಚಿತ್ರರಂಗದ ಗಣ್ಯರ ಆಯ್ಕೆಯಾಗಿ ಮತ್ತೊಮ್ಮೆ ಸುದ್ದಿಯಾಗಲಿದೆ. ಸ್ಥಳೀಯ ಕಲಾವಿದರ ಪ್ರತಿಭೆಗೆ ಹೊಸ ಗೌರವ ತಂದುಕೊಟ್ಟಿದೆ.